ಹಾಯ್. ಓಕೆ, ಎಲ್ಲ ಒಂದು ನರ್ಸಿಂಗ್ ಆಸ್ಪಿರೆಂಟ್ಸ್ಗೆ ಯಾರೆಲ್ಲ ಸ್ಟಾಫ್ ನರ್ಸ್ಗೋಸ್ಕರ ವೇಟ್ ಮಾಡ್ತಾಯಿದ್ರು ಅಥವಾ ಈ ವಿಡಿಯೋ ಸ್ಟಾಫ್ ನರ್ಸ್ ಬಗ್ಗೆ ಎಲ್ಲನೂ ಕೂಡ ತಿಳ್ಕೊಂಬಂದಿರ್ತಾರೆ. ಸೊ ಅಂಥ ಒಂದು ಸ್ಟೂಡೆಂಟ್ಗೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಆ್ಯಂಡ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಡೆಯಿಂದ ಇಲಾಖೆ ಕಡೆಯಿಂದ ಕೆಲವೊಂದಿಷ್ಟು ಈಗಾಗಲೇ ಪೋಸ್ಟ್ ಬಂದಿದ್ದು. ಇದ್ರ ಬಗ್ಗೆ ಈಗಾಗಲೇ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲೆಲ್ಲಿ ಹಾಕಿರ್ತೀನಿ, ಬಟ್ ಈಗ ಯೂಟ್ಯೂಬಲ್ಲೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಗೋಸ್ಕರ. ಕಾಣಿಸ್ತಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿ ಬರುವಂತಹ MCH ಹಾಸ್ಪಿಟಲ್ಸಲ್ಲಿ ಅಥವಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿಗೆ ಅಲ್ಲಿ ಏನೇನು ಬೇಕಾಗಿದೆ ಅಂತಂದರೆ ಅವ್ರಿಗೆ ಬೇಕಾಗಿದ್ದು ಈಗ ಗೊತ್ತಿರುವಾಗಿ ಇಲ್ಲಿ ಡಾಕ್ಟರ್ಸ್ಗಳು ಬೇಕಾಗಿದ್ದಾರೆ ಆ್ಯಂಡ್ ಅಲ್ಲಿ ಅಂದರೆ ಆಬ್ಸ್ಟ್ರಿಷಿಯನ್ ಬೇಕಾಗಿದ್ದಾರೆ, ಅನಸ್ತೇಷಿಯನ್ಸ್ ಬೇಕಾಗಿದ್ದಾರೆ ಆ್ಯಂಡ್ ಪೀಡಿಯಾಟ್ರಿಕ್ಸ್ ಕೂಡ ಬೇಕಾಗಿದ್ದಾರೆ ಆ್ಯಂಡ್ ರೇಡಿಯೋಲಜಿಸ್ಟ್ ಬೇಕಾಗಿದ್ದಾರೆ. ಅದರ ಜೊತೆಗೆ ಕಾಣಿಸ್ತಿರ್ಬೋದು ನಿಮಗೆ ಶುಶ್ರೂಷಕರು ಅಂದರೆ ನಾವು BS ನರ್ಸಿಂಗ್ ಮಾಡಿದ್ರೆ ಅಥವಾ JNM ಮಾಡಿದ್ರು ಅಥವಾ ಏನೋ ಒಂದು ನರ್ಸಿಂಗ್ ಮುಗಿಸ್ಕೊಂಡಿದ್ದೀರಾ, ನರ್ಸಿಂಗ್ ಯಾರು ಮಾಡ್ಕೊಂಡ್ರೆ ನಿಮಗೆ ಸ್ಟಾಫ್ ನರ್ಸ್ ಬೇಕಾಗಿದ್ದಾರೆ. ಓಕೆ, ಅದರ ತಷ್ಟು ಗ್ರೂಪ್ ಡಿನೂ ಕೂಡ ಬೇಕಾಗಿದ್ದಾರೆ ಆ್ಯಂಡ್ ಸೆಕ್ಯೂರಿಟಿ ಕಮ್ ಗಾರ್ಡ್ ಹುದ್ದೆಗಳು ಕೂಡ ಬೇಕಾಗಿದ್ದಾರೆ. ಸೊ ಅದ್ರದ್ದೆಲ್ಲನೂ ಕೂಡ ಕಂಪ್ಲೀಟಾಗಿ ಬಿಟ್ಟವ್ರೆ. ಇದ್ರ ಬಗ್ಗೆ ನೋಡಿ ಎದರ ಅಡಿಯಲ್ಲಿ ಅಂತ ಕೇಳಿದರೆ ಇಲ್ಲಿ ಕಾಣಿಸಿದೆ 2021, 23, 24. ಓಕೆ, ಸೊ ನೋಡಿ ಎಲ್ಲನೂ ಕೂಡ ತೊಗೊಳ್ಳಾರ್ದೆ 2025 ಇವಾಗಲೇ ಒಟ್ಟಿಗೆ ತೊಗೊಳ್ತಾ ಇದ್ದಾರೆ. ಸರಿ, ಇನ್ನು ಹೇಳಿದೆ ಎಷ್ಟು ಬೆಡ್ಡೆಡ್ ಹಾಸ್ಪಿಟ್ಲ್ ಒಳಗಡೆ ಎಷ್ಟು ನಿಮಗೆ ಹುದ್ದೆಗಳು ಮಂಜೂರಾಗಿದೆ ಅಂತಂದರೆ ಎಷ್ಟು ಅಪ್ರೂವಲ್ ಆಗಿದೆ ಅಂತಂದು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಬೇಕಾದರೆ ಧಾರವಾಡ ಜಿಲ್ಲೆಗೆ 21, ದಾವಣಗೆರೆಯಲ್ಲಿ 28 ಆ್ಯಂಡ್ ಶಿವಮೊಗ್ಗನೂ ಕೂಡ ನೋಡಿ ಬೆಡ್ಡೆಡ್ ಜಾಸ್ತಿ ಮಾಡಿದ್ದಾರೆ, ಹಂಗಾಗಿ 34 ಬೇಕಾಗಿದೆ. ರಾಮನಗರ ಕೂಡ 40, ಬಳ್ಳಾರಿ 24, ಉತ್ತರ ಕನ್ನಡ 25, ಬೆಳಗಾವಿ 22, ತುಮಕೂರು ಜಿಲ್ಲೆಗೆ 28 ಆ್ಯಂಡ್ ದಕ್ಷಿಣ ಕನ್ನಡಕ್ಕೆ 27. ಸೊ ಟೋಟಲಾಗಿ ಸರ್ಕಾರ ಆದೇಶ ಸಂಖ್ಯೆ ಅಂದರೆ 2023 ಏನು ಬಂದಿತ್ತು ಅದರದ್ದು ನೋಡಿದರೆ 249 ಆ್ಯಂಡ್ ಅದೇ ರೀತಿಯಾಗಿ ಬನ್ನಿ ಇಲ್ಲಿ 2024 ಇಲ್ಲಿನೂ ಕೂಡ ಹಂಗೆ ಬನ್ನಿ. ಬೆಂಗಳೂರಿಗೆ 26, ಮಂಡ್ಯ 17 ಆ್ಯಂಡ್ ಇಲ್ಲಿ ಕಾಣಿಸಿದ ಕೊಪ್ಪಳದ್ದು ಬಂದುಬಿಟ್ಟು 34, ಕಲಬುರ್ಗಿ 29, ಬೆಳಗಾವಿ 29, ತುಮಕೂರು 27, ರಾಯಚೂರು 41, ಕೋಲಾರ 32, ಬೆಳಗಾವಿ 27, ಚಿತ್ರದುರ್ಗದ್ದು ಆ್ಯಂಡ್ ಕಲಬುರ್ಗಿ ಎಲ್ಲನೂ ಕೂಡ ಟೋಟಲಾಗಿ ನೋಡ್ಕೊತ ಹೋಗಿ. ಸೊ ಇದೇ ರೀತಿ ಎಲ್ಲನೂ ಜಿಲ್ಲೆಗೂ ಕೂಡ ಕೊಟ್ಟವ್ರೆ. ಇದು ಇಲ್ಲಿ 663 ಅಂತಂದರೆ ಅಲ್ಲಿ ಎಷ್ಟಿತ್ತು ಸ್ಟಾರ್ಟಿಂಗು 2023 ಎಷ್ಟಾಗಿತ್ತು 249 ಆಗಿತ್ತು ಆ್ಯಂಡ್ 2024 ಬಂದುಬಿಟ್ಟು ಎಷ್ಟಾಯಿತು 663 ಆಯಿತು ಆ್ಯಂಡ್ 2021 ಎಷ್ಟಾಗಿತ್ತು ಅಂತಂದರೆ ಸೊ ಕಂಪ್ಲೀಟಾಗಿ ನೋಡಿ ಇದು ಕೂಡ ಜಿಲ್ಲಾ ವೈರ್ ಸಪ್ರೇಟ್ ಬೇಕಾಗಿದೆ ಪೋಸ್ಟಿಂಗ್, ಅವಾಗಲೂ ಕೂಡ ತೊಗೋಬೇಕಿತ್ತು, ತೊಗೊಂಡಿಲ್ಲ 339 ಆ್ಯಂಡ್ 2023 ಬಂದುಬಿಟ್ಟು ಉಡುಪಿ ಜಿಲ್ಲೆಗಷ್ಟೇ 78 ಇತ್ತು. ಸೊ ಟೋಟಲಾಗಿ ಪೋಸ್ಟಿಂಗ್ ನೋಡ್ತಾ ಹೋದ ಎಷ್ಟು ಟೋಟಲ್ ಆಗಿ ಸಿಗ್ತು ಅಂತಂದರೆ ಟೋಟಲ್ ಕೂಡ ಮೇಲ್ಗಡೆನೇ ಕೊಟ್ಟವ್ರೆ ನೋಡಿ ಬೇಕಾದರೆ. ಸೊ ಟೋಟಲಾಗಿ ಇಲ್ಲಿ ಕಾಣಿಸ್ತಿದೆ ಟೋಟಲಾಗಿ 1110 ಅಂತಂದು. ಸೊ ಅಂದರೆ ಇದರಲ್ಲಿ ನಮ್ಮ ನರ್ಸಿಂಗಿಗೆ ಎಷ್ಟು ಬರ್ತದೆ, ಸ್ಟಾಫ್ ನರ್ಸ್ ಎಷ್ಟು ಬರ್ತದೆ ಅಂತ ಕೇಳಿದ್ರೆ ಎಷ್ಟೆಷ್ಟಿದೆ ನೋಡಿ. ಸ್ಟಾಫ್ ನರ್ಸು 2023 106, 2024 258 ಆ್ಯಂಡ್ 2021 163 ಆ್ಯಂಡ್ 2023 32. ಅಂದರೆ ಟೋಟಲಾಗಿ ಎಷ್ಟಿದೆ ನೋಡಿ. ಅವೆಲ್ಲನೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಅಂದರೆ ಇಷ್ಟು ಹುದ್ದೆಗಳನ್ನು 559 ಟೋಟಲಾಗಿ 559 ಶುಶ್ರೂಷಕರ ಹುದ್ದೆಗಳನ್ನು 50% ಗುತ್ತಿಗೆ ಮೂಲಕ ನೋಡಿ 50% ಗುತ್ತಿಗೆ ಮೂಲಕ ಹಾಗೂ 50% ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ತಾರೆ. ಸೊ ನೇರ ನೇಮಕಾತಿ ಆಗುವವರಿಗೆ ನೇರ ನೇಮಕಾತಿ 50%ರಲ್ಲಿನ ಹುದ್ದೆಗಳನ್ನು ಸಹ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ತಾರೆ. ಅಂದರೆ ಎರಡು ಕೂಡ ಗುತ್ತಿಗೆ ಆಧಾರನೇ, ಬಟ್ ಏನಂದರೆ 50% ಒಂದು ನೇರ ನೇಮಕಾತಿ ವಿತ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಲ್ಲಿ ಭೇಟಿ. ಇದು ಆಲ್ಮೋಸ್ಟ್ ಹೆಂಗಾಗಿದೆ ಅಂತಂದರೆ ಹಳ್ಳ ಹಿಡ್ದಿದೆ ನಮ್ಮದು. ಓಕೆ, ನಾನು ಯಾಕೆ ಈ ವರ್ಡ್ ಯೂಸ್ ಮಾಡ್ತೀನಿ ಅಂತಂದರೆ ಇಲ್ಲಿ ಬರೀ ಡೀನ್ಗಳು, ಡೈರೆಕ್ಟ್ಗಳು, DHO ಇವ್ರು ಅದ್ರೂ ಕೂಡ ಇದು ಫ್ಯಾಮಿಲಿ ಆ್ಯಂಡ್ ಅಂದರೆ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಬೇರೆ DHO ತಿನ್ನೋದೇ ಆಗ್ಯದ. ಸೊ ಏನೇನು ಮಾಡ್ತಾರೆ ನೋಡಿ ಕರೆಕ್ಟ್ ಆ್ಯಕ್ಯುರೇಟಾಗಿ ತೊಗೊಂಡ್ಬಿಟ್ರೆ ಎಷ್ಟೋ ಜನಕ್ಕೆ ಜಾಬ್ ಆಗ್ತಾಯಿತ್ತು. ಆ್ಯಂಡ್ ಸ್ಯಾಲ್ರಿ ವಿಚಾರ ಬಗ್ಗೆ ಮಾತಾಡಿದರೆ ಇದ್ರ ಬಗ್ಗೆ ಸ್ಯಾಲ್ರಿನೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಟೋಟಲಾಗಿ ಇದು ಈ ಸದ್ಯಕ್ಕೆ ನಮಗೆ ಕಣ್ಣಿಗೆ ಕಾಣ್ತಿರೋದು 559. ಆಲ್ಮೋಸ್ಟ್ ಎಲ್ಲ ಒಂದು MCH ಹಾಸ್ಪಿಟ್ಲಲ್ಲಿ ಈಗೆಲ್ಲನೂ ಕೂಡ ತೊಗೊಳ್ತಾರೆ ಆಯಿತಾ. ಬಟ್ ಯಾವಾಗ ಏನಂತ ಕೇಳಿದ್ರೆ ಸೊ ಇನ್ನೂ ಕೂಡ ಯಾವುದೋ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಆಯಿತಾ. ಇದು ಬಂದಿದೆ ಅಷ್ಟೇ, ಇಷ್ಟಿಷ್ಟು ಪೋಸ್ಟ್ ಇದ್ದಾವೆ, ಇದನ್ನೆಲ್ಲ ಕೂಡ ತುಂಬಿಕೊಳ್ಳಿ ಅಂತಂದು ಪ್ರೆಷರ್ ಇದೆ. ಸೊ ಆದಷ್ಟು ಬೇಗನೆ ತೊಗೊಳ್ತಾರೆ. ಬಟ್ ಯಾವಾಗ ಎಂತ ಅಂತ ಯಾವ ರೀತಿ ತೊಗೊತೀನಿ ಅಂತ ಹೇಳಿಬಿಟ್ಟವ್ರೆ, ಇಲ್ಲಿ ಮೆನ್ಷನ್ ಮಾಡಿಬಿಟ್ಟವ್ರೆ ನಮ್ಗೆ ಯಾವ ರೀತಿ ತೊಗೊತೀವಿ ಅಂತಂದರೆ 50% ಗುತ್ತಿಗೆ ಮೂಲಕ, 50% ನೇರ ನೇಮಕಾತಿ ಮೂಲಕ ಅಂತಂದು. ಬಟ್ ಯಾವಾಗ ಎಂತ ಓಕೆ ಹೌದಲ್ವ, ಇದನ್ನೆಲ್ಲ ಬೇಕಲ್ಲ, ಸ್ಯಾಲ್ರಿ ಎಷ್ಟಿದೆ ಇದನ್ನೆಲ್ಲನೂ ಕೂಡ ಆದಷ್ಟು ಬೇಗನೆ ಇದರ ಬಗ್ಗೆ ಹೊರಡಿಸಿದರೆ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಆಯಿತಾ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಪ್ರತಿಯೊಂದು ನರ್ಸಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳು ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಲೇ ಸಿಗ್ತಾ ಹೋಗ್ತದೆ ಆಯಿತಾ. ಸರಿ, ಸೊ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಷ್ಟೋ ಹುಡುಗರಿಗೋಸ್ಕರ ಕಾಯ್ತಾ ಇರತಕ್ಕಂಥ ಸ್ಟೂಡೆಂಟ್ಗೆ ಈಗಾಗಲೇ KA ಮೂಲಕ
ಕೆ ಎ ಮೂಲಕ ಕೂಡ ನಮ್ಗೆ ಆಳೆ ಗೊತ್ತಿರೋ ಬಗ್ಗೆ 724 ಅಂತ ಬಂದಿದೆ. ಅದು ಕೂಡ ಆದಷ್ಟು ಬೇಗ ಆಗುತ್ತೆ. ಅದ್ರ ಜೊತೆಗೆ ಇದನ್ನು ಅದಕ್ಕಿಂತ ಮುಂಚೆನೂ ಆಗುವ ಸಾಧ್ಯತೆ ಇದೆ ಆಯಿತಾ. ಯಾಕಂದರೆ ನೀಡ್ ಇದೆ, ಎಲ್ಲ ಒಂದು MCH ಹಾಸ್ಪಿಟ್ಲಲ್ಲಿ ಸ್ಟಾಫ್ ನರ್ಸ್ ಇಲ್ಲ ಅಂತ ಇವಾಗಲೇ ಹೊಡೆದಾಡ್ತಾ ಇದ್ದಾರೆ. ಕಳೆದ 4 ವರ್ಷದಿಂದನೂ ಕೂಡ ತೊಗೊಳ್ತಾರಲ್ಲ ಕರೆಕ್ಟಾಗಿ, ಬರೀ ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ. ಇದು ಅಫಿಷಿಯಲ್ ಆಗಿ ಇದು ವಿತ್ ಡಾಕ್ಯುಮೆಂಟ್ರಿ ನಡೀತದೆ. ಬಟ್ ಆದರೂ ಕೂಡ ಎಂಥ ಡಾಕ್ಯುಮೆಂಟ್ರಿ ನಡೆದರೂ ಕೂಡ ಏನೇನಾಗಬೇಕು ಅದು ಹಾಗೆ ಆಗ್ತದೆ. ಬಟ್ ಏನೇ ಆಗಲಿ ಇದ್ರದ್ದು ಮುಂದೆ ಡೇಟ್ಗಳು ಬಂದರೆ ಸ್ಯಾಲ್ರಿ ಬಗ್ಗೆ ಎಲ್ಲನೂ ಕೂಡ ಹೇಳ್ತೀನಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆ ಸರಿ, ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟಲ್ಲಿ ಅಂತಂದರೆ ಇಲ್ಲಿ ಹೋಗ್ಬೇಕಾ ಬೇಡವಾ ನೋಡಿ. ಕಾಮೆಂಟಲ್ಲಿ ಹೋಗಿ ನೋಡಿ, ಬೇಕಾದ್ರೆ ಆದಷ್ಟು ಇದರಲ್ಲಿ ಹೇಟೆಡ್ ಕಮೆಂಟ್ಗಳನ್ನೇ ಬರ್ತವೆ. ಬೇಕಾದರೂ ಕಮೆಂಟಲ್ಲಿ ನೋಡಿ, ಯಾರು ಹೋಗಬೇಡಿ, ಅವರು ಇಲ್ಲ ಅಂತಂದ್ರೆ ಹಿಂಗೆ ಮಾಡ್ತಾರೆ ಅಂತಂದರೆ ಇವನಿಗೂ ಕೂಡ ಎಕ್ಸಾಮ್ ಇಡ್ಬೋದಿತ್ತಲ್ವ. 559 ತೊಗೊಳ್ತಾರೆ, ಇದನ್ನು ಕೂಡ ಎಕ್ಸಾಮ್ ಇಟ್ಬಿಟ್ಟು ತೊಗೊಂಡ್ರೆ ಆಗುತ್ತೆ. ಬಟ್ ಆಗಲ್ಲ, ಯಾಕಂತಂದರೆ ಇಲ್ಲಿ ಅಲ್ಲಿ ಎಲ್ಲರೂ ಮಧ್ಯದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಮಧ್ಯ ಏನೇನಂತ ನಿಮ್ಗೆ ಗಾಳಿ ಗೊತ್ತಿದೆ ಎಲ್ಲರೂ ಕೂಡ. ಸೊ ನೋಡಿ, ಕಾಮೆಂಟ್ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇನ್ನು.